ಹೇ ಪೀಪಲ್, ಸೊ ಈ ವ್ಲಾಗ್ ಬಂದು ಟ್ರಾವೆಲಿಂಗ್ ವ್ಲಾಗ್. ಸೊ ನಾನು ನಮ್ಮ ಆಂಟಿ ನಮ್ಮಮ್ಮ ಉಡುಪಿಗೆ ಹೋಗಿದ್ವಿ. ಸೊ ಬೈ ಟ್ರೈನ್ ಮತ್ತು ಬರೋದು ಟ್ರೈನ್. ಸೊ ಅಲ್ಲೇನೇನು ಮಾಡಿದೆ, ಅಲ್ಲೇನೇನು ಜಾಗ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮ್ಮಮ್ಮ ಮನೆಯಲ್ಲೇ ಅವಲಕ್ಕಿ ಮಾಡ್ಕೊಂಬಂದಿದ್ರು. ಅದು ಆಮೇಲೆ ಬಾಳೆಹಣ್ಣು ತಿಂದ್ವಿ ಡಿನ್ನರ್ಗೋಸ್ಕರ. ಯಾಕಂದರೆ ಟ್ರೈನ್ ಫುಡ್ ಅಷ್ಟೊಂದು ಚೆನ್ನಾಗಿರಲ್ಲ. ಆ್ಯಂಡ್ ನಮ್ಮ ಆಂಟಿ ಬರ್ಡೇ ಆಗಿತ್ತು, ಅದಕ್ಕೋಸ್ಕರ ನಮ್ಮಮ್ಮ ಗಿಫ್ಟ್ ತೊಗೊಂಡಿದ್ರು. ಅದನ್ನು ಟ್ರೈನಲ್ಲಿ ಕುಂಕುಮ ಹಚ್ಕೊಂಡು ಹಚ್ಕೊಂಡು ಕೊಟ್ಟರು. ಇಟ್ಸ್ ಜಸ್ಟ್ ಅ ಬ್ಯಾಗ್, ಬಟ್ ಇಟ್ಸ್ ಅ ಸ್ಮಾಲ್ ಗೆಸ್ಚರ್, ಬಟ್ ದಟ್ಸ್ ವಾಟ್ ಮ್ಯಾಟರ್ಸ್ ಅಲ್ವಾ. ಆಮೇಲೆ ನಾನು ನಮ್ಮಮ್ಮಂಗೆ ಮೇಲೆ ಬಸ್ ಸಿಕ್ಕಿತ್ತು, ಸೊ ಅಲ್ಲಿ ಮಲ್ಕೊಂಡ್ವಿ. ನಮ್ಮ ಅಂಕಲ್ ಆಂಟಿ ಕೆಳಗಡೆ ಮಲಗಿದ್ರು. ಚೆನ್ನಾಗಿ ನಿದ್ದೆ ಬಂತು, ಪರವಾಗಿಲ್ಲ, ಟ್ರೈನಲ್ಲಿ ಪ್ರಾಬ್ಲಮ್ ಏನಿಲ್ಲ. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನೂ ಹೋಗ್ತಾನೇ ಇದ್ವಿ ಉಡುಪಿಗೆ, ಯಾಕಂದರೆ ಅದು ಟ್ರೈನ್ ಜರ್ನಿ ಸ್ವಲ್ಪ ಲಾಂಗಾಗೇ ಇತ್ತು. ಸೊ ಆಮೇಲೆ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡ್ವಿ, ದೇವಸ್ಥಾನದ ಹತ್ರ ರೂಮ್ ಮಾಡಿದ್ವಿ ಅದಕ್ಕೋಸ್ಕರ. ಸೊ ಇಲ್ಲಿ ಮಾರ್ನಿಂಗ್ ಫೇಸಸ್ ನಮ್ಮ ಅಮ್ಮಂದು, ಆಂಟಿದು, ಆಮೇಲೆ ನಂದು, ಆಮೇಲೆ ನಮ್ಮ ಅಂಕಲ್ದು. ದಾರಿ ಉದ್ದಕ್ಕೂ ಹಾಗೆ ಮಾತಾಡಿಕೊಂಡು ಎಲ್ಲ ಕೇಳ್ಕೊಂಡು ಹೋಗ್ತಾ ಇದ್ವಿ. ಸೊ ಎಷ್ಟು ಗ್ರೀನರಿ, ಜಾಸ್ತಿ ಗ್ರೀನರಿ. ಆಮೇಲೆ ಇಲ್ಲಿ ನಾನು ನೇಲ್ ಪಾಲಿಶ್ ತೋರಿಸ್ತಾ ಇದ್ದೀನಿ, ಕಲರ್ ಮಾತ್ರ ಏನು ಚೆನ್ನಾಗಿದೆ. ಈ ರೂಮ್ ಬಂದು ನಾವು ದೇವಸ್ಥಾನದ ಥರ ಮಾಡ್ಕೊಂಡಿದ್ವಿ. ಸೊ ಒಂದು ಬಾತ್ರೂಮ್ ಬಂದಿದ್ದು. ನಾವು ಜಾಸ್ತಿ ಏನು ರೂಮಲ್ಲಿ ಇರ್ತಾ ಇರಲಿಲ್ಲ, ಬರೀ ಮಲ್ಗಕ್ಕೆ ಮಾತ್ರ. ಸೊ ಊಟಕ್ಕೆ ಟೈಮ್ ಆಗಿತ್ತಂತ ದೇವಸ್ಥಾನಕ್ಕೆ ಹೋದ್ವಿ. ಸೊ ದೇವಸ್ಥಾನದಲ್ಲೇ ಊಟ ಎಲ್ಲ ಅರೇಂಜ್ ಆಗಿತ್ತಲ್ಲ, ಕೃಷ್ಣ ಮಠ ಅಲ್ಲಿ. ಆಮೇಲೆ ಎಲ್ಲ ಸ್ಟೋರ್ಸ್ ಇದೆ, ಸೊ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ದೇವಸ್ಥಾನದ ಊಟ ಇಷ್ಟ ಆಗಿಲ್ಲ ಅಂದರೆ ಹೋಟೆಲ್ಸ್ ಕೂಡ ಇದೆ. ಇಲ್ಲಿ ನಮ್ಮಮ್ಮ ಕಾಫಿ ಮಾಡ್ತಾಯಿದ್ದಾರೆ. ಸೊ ನಾವು ಇವಾಗ ಬೀಚ್ಗೆ, ಫಸ್ಟ್ ಡೇ ಫುಲ್ ಬೀಚ್. ಸೊ ಅಲ್ಲಿ ಒಂದು ಸ್ವಲ್ಪ ಶಾರ್ಟ್ಸ್ ತೊಗೊಬೇಕಾಯ್ತು, ತೊಗೊಂಡು ಆಟೋಲ್ಲಿ ಹೋದ್ವಿ. ಸ್ವಲ್ಪ ಕಷ್ಟ ಆಯಿತು ಕೂತ್ಕೊಳ್ಳೋಕೆ 4 ಜನ, ಬಟ್ ಏನು ಮಾಡೋದು, ಮತ್ತೆ 2 ಆಟೋ ಅದು ಇದು ಅಂದ್ಬಿಟ್ಟು ಹೋದ್ವಿ. ಲಾಂಗ್ ವೇ, ಮತ್ತು ರೋಡ್ಗಳು ತುಂಬ ಕೆಟ್ಟದಾಗಿದೆ ಮಧ್ಯ ಎಲ್ಲ. ಹಾಗೆ ಬೀಚಲ್ಲಿ ಹೋದ್ವಿ. ನಾನು ತುಂಬ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡೆ, ಅಂದರೆ ಫುಲ್ ನೀರೆಲ್ಲ ಬಿದ್ದು. ಬಟ್ ಏನಾಯ್ತು ಅಂದರೆ ಬ್ಯಾಗ್ಸ್ ಇತ್ತು, ನಾವು ಬ್ಯಾಗ್ಸ್ ಆ್ಯಕ್ಚುಲಿ ಅವಾಯ್ಡ್ ಮಾಡಬೇಕಾಗಿತ್ತು, ಬಟ್ ರೂಮಲ್ಲಿ ಇಡೋದು ಸೇಫ್ ಅಲ್ಲ ಅಂತ ತಂದುಬಿಟ್ಟಿದ್ವಿ. ಸೊ ಒಬ್ಬರಾದ್ಮೇಲೆ ಒಬ್ಬರು ಕಾಯಬೇಕಾಗಿತ್ತು ಬ್ಯಾಗ್ಗೋಸ್ಕರ. ಸೊ ಅಷ್ಟೊಂದು ನಾನು ಆಟಾಡೋಕ್ಕೆ ಹೋಗಿದ್ದೆ, ಯಾಕಂದರೆ ನಮ್ಮ ಅಮ್ಮ ಅಲ್ಲಿದ್ದು. ಆಮೇಲೆ ನನ್ನ ಕಾಲೇಜ್ದೆಲ್ಲ ಒಂದು ಸ್ವಲ್ಪ ಅಡ್ಮಿಷನ್ಸ್ದು ಅದೇನೋ ಆಗ್ತಾಯಿತ್ತು, ಪ್ರಾಬ್ಲಮ್ ಇತ್ತು ಸ್ವಲ್ಪ. ಅದಕ್ಕೋಸ್ಕರ ಅದಕ್ಕೂ ನನಗೆ ಫುಲ್ಲ ವೆಟ್ ಆಗಿಬಿಟ್ಟು ಆಮೇಲೆ ಫೋನೆಲ್ಲ ಯೂಸ್ ಮಾಡೋದು ಕಷ್ಟ ಅಂದರೆ ಇಲ್ಲೇ ಏನು ಮಾಡ್ತಾಯಿದ್ದೆ ಅಂದರೆ ಸೀ ಶೆಲ್ಸ್ನ ಹುಡುಕಿ ಕಲೆಕ್ಟ್ ಮಾಡ್ತಾಯಿದ್ದೆ. ಅದನ್ನು ನಮ್ಮಮ್ಮ ವೀಡಿಯೋ ಮಾಡಿದ್ದಾರೆ. ಆಮೇಲೆ ಅಲ್ಲೇ ಸ್ವಲ್ಪ ತಿಂದ್ವಿ. ರಾತ್ರಿ ಬರೋಷ್ಟೊತ್ತಿಗೆ ರಥೋತ್ಸವ ಇತ್ತು. ಸೊ ನೆಕ್ಸ್ಟ್ ಡೇ ವ್ಲಾಗ್ ಇದು. ಬೆಳಗ್ಗೆ ಸ್ನಾನಕ್ಕೆ ಎಲ್ಲ ರೂಮಲ್ಲಿತ್ತು, ಬಟ್ ಸ್ಟಿಲ್ ನಾವು ಪುಷ್ಕರ್ಣಿಗೆ ಹೋಗಿ ಸ್ನಾನ ಮಾಡೋಣ ಅಂತ ಹೋದ್ವಿ. ಬೆಳಗಿನ ವ್ಯೂ ಇದು, ಅಂದರೆ ಒಂಥರ ಹಳ್ಳಿ ಇದ್ರ ಥರನೇ ಇರುತ್ತೆ, ಲೈಕ್ ಹೆಂಚಿನ ಮನೆ ಥರ ಅಲ್ಲ. ಆಮೇಲೆ ಎಲ್ಲ ಇದು ಪುಷ್ಕರ್ಣಿ. ಪಾಚಿ ಕಟ್ಟಿದೆ ತುಂಬ ಕೆಳಗೆ, ಬಟ್ ನಾವು ಅಷ್ಟು ಡೀಪೆಲ್ಲ ಹೋಗಿಲ್ಲ. ಮತ್ತು ತುಂಬ ಕಡಿಮೆ ಜನ ಕಲೋ ಮಾಡ್ತಾರೆ, ಸೊ ಅದಕ್ಕೆ ತುಂಬ ಕ್ಲೀನಾಗಿದೆ. ಅಲ್ಲಿ ಮಧ್ವಾಚಾರ್ಯರದ್ದು ಇದ್ದಿದೆ. ಸೊ ಇದು ದೇವಸ್ಥಾನಕ್ಕೆ ರೆಡಿಯಾಗಿದ್ದು. ನಮ್ಮ ಅಂಕಲ್ ಆಂಟಿ ಗೋದಾನಕ್ಕೆ ಕೊಟ್ಟಿದ್ದರು. ಸೊ ಅದಕ್ಕೆ ಹೋಗ್ತಾಯಿದ್ದೀವಿ. ಸೊ ಇದು ನಮ್ಮ ರೂಮಿಂದ ನಾವು ಮಠಕ್ಕೆ ಹೋಗೋಕ್ಕೆ ತುಂಬ 5 ಮಿನಿಟ್ಸು ಇಲ್ಲ. ಸೊ ಈ ದಾರಿಲಿ ಏನೇನೆಲ್ಲ ಇಟ್ಕೊಂಡಿದ್ರು ಅಂತ ತೋರಿಸ್ತದೆ. ಅಲ್ಲಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿರೋ ಡಾಲ್ ಇತ್ತು. ಸೊ ಅದನ್ನು ವೀಡಿಯೋ ಮಾಡಿದೆ. ಆಮೇಲೆ ಫ್ಲವರ್ಸ್ ಎಷ್ಟು ಲೈವ್ಲಿ ಆಗಿದೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ಕಲರ್ಫುಲ್ಲಾಗಿ. ಆಮೇಲೆ ಹಾಗೆ ಬೆಳಗ್ಗೆ ಬೇಗ ಇರೋಕ್ಕೋಸ್ಕರ ಪ್ರೀ ವೆಡ್ಡಿಂಗ್ ಶೂಟ್ಸ್ ಆಗ್ತಾಯಿತ್ತು. ಇವಾಗ ಅಲೋಡ್ ಇಲ್ಲ. ಸೊ ಇದು ಗೋದಾನ ಪ್ರೊಸೀಜರ್, ಫಸ್ಟು ಏನೇನೆಲ್ಲ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ಹಸು ಕರು ಒಟ್ಟಿಗೆ ಊಟ ಮಾಡ್ತಾಯಿತ್ತು, ತಿಂತಾಯಿತ್ತು. ಆಮೇಲೆ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಆಲ್ರೆಡಿ ಅಂದರೆ ಒಟ್ಟಿಗೆ ಮಾಡಿಸ್ತಾರೆ 3-4 ಜನಕ್ಕೆ, ಒಬ್ಬರಾದ್ಮೇಲೆ ಒಬ್ಬರು. ಸೊ ಇವಾಗ ನಮ್ಮ ಅಂಕಲ್ ಆಂಟಿ ಅಮ್ಮ ಎಲ್ಲ ಪೂಜೆ ಮಾಡ್ತಾರೆ. ನಾನು ವೀಡಿಯೋ ಮಾಡಬೇಕಂತ ಅಲ್ಲೇ ಇದ್ದೆ. ಫಸ್ಟ್ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು, ಆ ಹಸುಗೆ ಹೂವು ಹಾಕಕ್ಕೆ ಹೋದ್ರೆ ಅದನ್ನು ತಿನ್ನೋಕ್ಕೆ ಹೋಗ್ತಾಯಿತ್ತು, ಯಾಕಂದರೆ ಅದನ್ನು ತಿನ್ನತ್ತಲ್ವ, ಅದಕ್ಕೋಸ್ಕರ ಕ್ಯೂಟ್.
ಗೋಶಾಲಕ್ಕೆ ಹೋದ್ವಿ. ನೋಡಿ ಎಷ್ಟು ಹಸು ಇದೆ, ಮತ್ತು ಎಲ್ಲ ಎಷ್ಟು ಸಾಧು, ಎಷ್ಟು ದೊಡ್ಡದಾಗಿದ್ರು ಎಷ್ಟು ಸಾಧು ಅಂದರೆ ಯಾವುದು ಗುಮ್ಮಕ್ಕಾಗಲಿ ಅಥವಾ ಕೋಪ ಮಾಡ್ಕೊಳ್ಳೋದಲ್ಲಿ ಮಾಡ್ಕೊಳ್ಳಿಲ್ಲ. ನನಗೆ ಸ್ವಲ್ಪ ಭಯ ಆಯಿತು ಎಂಟರ್ ಆಗುವಾಗ, ಅಷ್ಟೊಂದು ಫೆಮಿಲಿಯರ್ ಇಲ್ಲ ಅಲ್ವಾ. ಆಮೇಲೆ ರೆಡ್ ಡ್ರೆಸ್ ಬೇರೆ ಹಾಕ್ಕೊಂಡಿದ್ದೆ, ಅದೆಲ್ಲ ಅಷ್ಟೊಂದು ಗೊತ್ತಾಗತ್ತಾ ಇಲ್ವಾ ಗೊತ್ತಿಲ್ಲ, ನಮ್ಗೆ ಆ ಭಯ ಹುಟ್ಟಿಸಿರ್ತಾರೆ ಎಲ್ಲ ದೊಡ್ಡವರು, ಹಾಕ್ಕೊಂಡ್ರೆ ಗುಮ್ಮತ್ತೆ ಅದು ಅಂತ. ಇದು ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ನೀಟಾಗಿ ಅದು ಮುದ್ದು ಮಾಡಿಸ್ಕೊತ ಅದಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ, ನಮಗೂ ಅದನ್ನು ಬಿಡೋಕ್ಕೆ ಮನಸ್ಸಿಲ್ಲ, ಅಷ್ಟು ಕ್ಯೂಟ್. ಎಷ್ಟೊತ್ತಿದ್ರೂ ಸಾಕಾಗಲ್ಲ ಅಂತ ಅನಿಸ್ತಾಯಿತ್ತು. ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನೇ ಹಾಗೆ ಅಂದರೆ ನಮಗೇನು ತುಂಬ ಖುಷಿ ಅನಿಸುತ್ತೆ, ಪೀಸ್ಫುಲ್ ಅನಿಸುತ್ತೆ ಒಂಥರ. ಅಂದರೆ ನಾವು ಕೊಡ್ತೀವಿ, ಅದು ಪ್ರೀತಿ ಇಸ್ಕೊಳತ್ತೆ, ನಾವು ಪ್ರೀತಿ ಕೊಡ್ತೀವಿ, ಒಂಥರ ಒಳ್ಳೆ ಫೀಲಿಂಗ್ ಅದು. ಎಷ್ಟೊಂದು ಹಸು, ಒಂದು ಅರೌಂಡ್ 80 ಹಸು ಇರ್ಬೋದು ನೋಡಿ. ಇದೆಷ್ಟು ದೊಡ್ಡದಾಗಿದೆ. ಬಟ್ ಇದು ಕೂಡ ಏನೂ ಮಾಡಿಲ್ಲ ಮುಟ್ಟಿದೆ, ಆದರೆ ನಮಗೆ ಭಯ ಆಯಿತು ಮುಟ್ಟೋಕ್ಕೆ. ಬಟ್ ನೋಡಿ ಏನೂ ಮಾಡ್ತಾ ಇರಲಿಲ್ಲ ಅದು. ನಮ್ಮ ಅಮ್ಮಂಗೆ ಆಂಟಿಗೆಲ್ಲ ತುಂಬ ಇಷ್ಟ ಹಸು ಅಂದರೆ. ಎಲ್ಲ ಹಸು ಕಾಣಿಸಿದ್ರು ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ, ಮುಟ್ತಾರೆ, ಮುದ್ದು ಮಾಡ್ತಾರೆ. ನಮ್ಮ ಆಂಟಿ ಮನೇಲೂ 1-2 ಸಲ ಸಾಕಿದ್ರು ಹಸು ಮತ್ತು ಕರುನ, ಈ ಥರನೇ ಗೋದಾನ ಕೊಡೋಕ್ಕೆ. ಈ ಸಲ ಬಂದುಬಿಟ್ಟು ಮಠದಲ್ಲೇ ಕೊಡೋಣ ಅಂದ್ಬಿಟ್ಟು ಮಾಡಿದ್ರು, 2 ಡೇಸ್ ಕೂಡ ಮಾಡಿದ್ರು. ಇಲ್ಲಿ ಬಂದುಬಿಟ್ಟು ಕರುಗಳು, ಈ ಒಂದು ಕರು ಮಾತ್ರ ಕಪ್ಪು ಕರು ಅಂತ ನಾನು ಬಟ್ಟೆನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ನೋಡಿ. ಅದು ಇನ್ನೊಂದಕ್ಕೆ ಮುದ್ದು ಮಾಡೋಕ್ಕೆ ಬಿಡ್ತಾ ಇಲ್ಲ, ಅದನ್ನು ಮುಟ್ಟಿದ್ರೆ ಇದು ಹತ್ರ ಎಳ್ಕೊತಾ ಇದೆ. ಎಷ್ಟು ಕ್ಯೂಟ್ ಅಂದರೆ ವೆರಿ ನೈಸ್ ಫೀಲಿಂಗ್. ಇವಾಗ ವೀಡಿಯೋ ಮಾಡುವಾಗಲೂ ನಂಗೆ ಅಷ್ಟೇ ಖುಷಿ ಆಗ್ತಾಯಿದೆ ಅದನ್ನು ಹೇಳೋಕ್ಕೆ. ನೀವು ಕೃಷ್ಣ ಮಠಕ್ಕೆ ಹೋದಾಗ ಎಲ್ಲರನ್ನೂ ಅಲೋ ಮಾಡ್ತಾರೆ. ಗೋಶಾಲೆಗೆ ಹೋಗಿ ಹಸುನ ಮುಟ್ಟಿ ಮಾತಾಡಿ ಬನ್ನಿ, ಮುದ್ದು ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಚ್ತಾ ಇದೆ ನನ್ನ ಬೆರಳುಗಳನ್ನ, ಊಟ ಕೊಡ್ತೀವಿ ಅಂತ. ನಮ್ಗೆ ಅಷ್ಟೊಂದು ಕರು ಹಸು ಇದೆ ಅಂತ ಗೊತ್ತಿರಲಿಲ್ಲ, ಸೊ ಏನೂ ತರೋಕ್ಕಾಗಿರಲಿಲ್ಲ. ಬಟ್ ನೆಕ್ಸ್ಟ್ ಡೇ ಕೊಟ್ವಿ, ಎಲ್ಲ ಬಾಳೆಹಣ್ಣೆಲ್ಲ ತಂದುಬಿಟ್ಟು ಕೊಟ್ವಿ. ಆಮೇಲೆ ಎಲ್ಲ ಹಸುಗಳಿಗೂ ಬಾಯ್ ಅಂತ ಹೇಳಿಬಿಟ್ಟು ಹೊರಗಡೆ ಬಂದ್ವಿ. ಅಲ್ಲೂ ಒಳಗಡೆ ಮಠ ಒಳಗೇ ಈ ಥರ ಎಲ್ಲ ಸ್ಟಾಲ್ ಇಟ್ಕೊಂಡಿದೆ. ಸ್ವಲ್ಪ ಕಾಸ್ಟ್ಲಿ ಇದೆ ರೇಟ್ಸು, ಬಟ್ ಅದೇ ಈ ತೂಕ ಎಲ್ಲ ಇರುತ್ತಲ್ವ. ಮತ್ತು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟೊಂದು ಕೃಷ್ಣ ವಿಗ್ರಹಗಳು, ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿರೋದು, ಪೇಂಟ್ ಮಾಡಿಲ್ದಿರೋದು, ಎಲ್ಲದಕ್ಕೂ ಫೀಚರ್ಸು ಎಷ್ಟು ನೀಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಒಂಥರ ಆರ್ಟಿಸ್ಟಿಕ್ ವೇ ಅಲ್ಲಿತ್ತಲ್ವ, ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಅಟ್ರ್ಯಾಕ್ಟ್ ಆಗುತ್ತೆ ನಮಗೆಲ್ಲ. ನೋಡಿ ಅದು ಎಷ್ಟು ಚೆನ್ನಾಗಿದೆ, ವೆಂಕಟೇಶ್ವರ ಕೂಡ ದೇವರು. ದರ್ಶನನೂ ತುಂಬ ಚೆನ್ನಾಗಾಯಿತು. ಆಮೇಲೆ ಇಲ್ಲಿ ಕೋಟಿ ಗೀತಾ ಲೇಖನ ಅಂದರೆ ಆ ಗೀತಾದು ಬುಕ್ ಕೊಡ್ತಾರೆ, ಅದನ್ನು ಕಾಪಿ ಮಾಡಿ ಬರೆದು ಕೊಟ್ಟರೆ ಅದನ್ನು ಅಲ್ಲಿಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಈಗ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಆನ್ ದ ವೇ ಇವಾಗಲೂ 4 ಜನ, ಫುಲ್ ಟ್ರಾವೆಲಿಂಗ್ ಅಲ್ಲ, ಬರೀ 4 ಜನನೇ ಹೋಗಿದ್ದು, ಅದು ತೊಡೆ ಮೇಲೆ ಇಟ್ಕೊಂಡು ಹೋಗಿದ್ದು. ಲಾಂಗ್ ವೇ, ಬಟ್ ಅಷ್ಟೊಂದು ಲಾಂಗ್ ಅನಿಸಿಲ್ಲ, ಒಂಥರ ಚೆನ್ನಾಗಿತ್ತು. ಗ್ರೀನರಿ, ಎಲ್ಲ ಕಡೆ ಗ್ರೀನರಿ. ಸೊ ಇದು ಒಳ್ಳೆ ಟಾಪಲ್ಲಿತ್ತು ದೇವಸ್ಥಾನ. ಸೊ ಒಳಗೆಲ್ಲ ಹೆಂಗಿದೆ ಅಂತಲೂ ತೋರಿಸ್ತೀನಿ. ಇದು ಎಂಟ್ರೆನ್ಸು. ನಾವು ಮುಂಚೆ ಎಲ್ಲ ಬರುವಾಗ ಇಲ್ಲಿ ತುಂಬ ಕೋತಿಗಳು, ಅಂದರೆ ಎಷ್ಟು ಅಂದರೆ ಯಪ್ಪ ಅಷ್ಟು ಕೋತಿಗಳಿರ್ತಾಯಿತ್ತು, ಯಾವಾಗಲೂ ಇರ್ತಾಯಿತ್ತು, ಒಂಥರ ಅಟ್ಯಾಕ್ ಮಾಡೋಕ್ಕೆ ಇರ್ತಾಯಿತ್ತು. ಇವಾಗ ಫುಲ್ಲು ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಕಡಿಮೆ ಆಗಿಬಿಟ್ಟಿದೆ, ಕೋತಿಗಳೇ ಕಾಣಿಸಿಲ್ಲ. ಅಂದರೆ ಇಲ್ಲಿ ಈ ಟೆಂಪಲಲ್ಲಿ ಯೂಶ್ವಲಿ ಜಾಸ್ತಿ ಇರ್ತಾಯಿತ್ತು, ಬಟ್ ಏನೂ ಕಾಣಿಸಿಲ್ಲ ಅಷ್ಟೊಂದು. ಸೊ ಅಲ್ಲೇನೋ ಹಬ್ಬ ಇತ್ತು ಅವತ್ತು, ಆ್ಯಕ್ಚುಲಿ ರಥೋತ್ಸವಾಗೆಲ್ಲ ನೋಡಿ ರೆಡಿ ಮಾಡಿದರು. ಸೊ ನೆಕ್ಸ್ಟ್ ಇದು ಅಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ. ಆಮೇಲೆ ಅಲ್ಲಿ ದುರ್ಗಾದೇವಿ ಫೋಟೋ. ನೆಕ್ಸ್ಟು ಮಧ್ವಾಚಾರ್ಯರು ಇದ್ದಿದ್ದು ಮನೆಗೆ ಬಂದ್ವಿ. ನಾನು ಎಲ್ಲ ಫೋಟೋಸ್ ತೆಗೆದು ಹಾಕಿದ್ದೀನಿ, ಸ್ವಲ್ಪ ಲಾಂಗಾಗೇ ಇಟ್ಟಿದ್ದೀನಿ. ಸೊ ಇಂಡಿವಿಜುವಲಾಗಿ ಏನೇನಿದೆ ಅದ್ರ ಸ್ಟೋರಿ ಎಲ್ಲನೂ ಇದೆ. ಸೊ ಅವ್ರೇನೇನು ಆ್ಯಕ್ಚುಲಿ ಅವ್ರ ಚಿಕ್ಕ ವಯಸ್ಸಿಂದ ಏನೇನೆಲ್ಲ ಅಡ್ವೆಂಚರ್ಸ್ ಆಗಿದೆ ಮತ್ತು ಹೆಂಗೆ ಅಂತ, ಸೊ ಅದೆಲ್ಲನೂ ಇಲ್ಲಿದೆ. ಸೊ ಈ ಫೋಟೋಸ್ ಮುಖಾಂತರ ಅಂದರೆ ಅದಿನ್ನೂ ಅಂದರೆ ಹಳೆಯದಾಗಿತ್ತಲ್ವ ತುಂಬ, ಸೊ ಅದನ್ನು ರಿನೋವೇಟ್ ಮಾಡ್ತಾಯಿದ್ದಾರೆ, ಅದಿನ್ನೂ ಆಗ್ತಾಯಿದ್ದ ಪ್ರಾಸೆಸ್. ಬಟ್ ನಾವು ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಬಂದ್ವಿ.
ಇದು ಅವ್ರು ಮಲಗಿದ ಜಾಗ ಇರಬೇಕು. ನಂಗೆ ಮರ್ತೋಗಿದೆ, ಬಟ್ ಫೋಟೋ ತೆಗೆದಿದ್ದೀನಿ. ಸೊ ಪ್ಲೀಸ್ ಆ ಫೋಟೋನ ನೋಡಿ ಓದ್ಬಿಟ್ಟು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗುತ್ತೆ. ಇದು ಕೃಷ್ಣನ ಫೋಟೋ. ಆ್ಯಕ್ಚುಲಿ ಅಷ್ಟು ಕ್ಲೀನಾಗಿ ಗೊತ್ತಾಗಲ್ಲ, ಬಟ್ ನಾವು ವಾಪಸ್ ಬರ್ತಾ ದಾರೀಲಿ ಅಲ್ಲಿ ಮಧ್ವಾಚಾರ್ಯರು ಅವನು ರಾಕ್ಷಸನ ಕೊಂದಿದ್ದ ಜಾಗ ಕ್ಲೀನಾಗಿ ಕೊಟ್ಟಿದ್ದಾರೆ, ಅದು ಏನು ಅಂತ ಸ್ಟೋರಿ. ಆಮೇಲೆ ಆ ಫೋಟೋ ಕೂಡ ಅಂದರೆ ಪಾದ ಅವರು ಒಂದು ಬೆರಳು ಇಟ್ಟರು, ಕಾಲಿಂದ ಬೆರಳು ಇಟ್ಟಿದ್ದೆ, ಅದು ಫುಲ್ಲು ಒಳಗೆ ಹೋಗ್ಬಿಡತ್ತೆ. ಅವ್ನು ರಾಕ್ಷಸ ಸತ್ತೋಗ್ಬಿಡ್ತಾನೆ ಅವ್ರ ಕಾಲು ತುಳಿದಿರೋ ಇದಕ್ಕೋಸ್ಕರ. ಹನುಮ, ಭೀಮ, ಮಧ್ವ 3 ಅವ್ರದ್ದು ಅವತಾರ ಕೂಡ ಮಾಡಿದ್ದಾರೆ. ಇದು ಬಂದು ಅವ್ರು ತುಳಿದಾಗ ಹೆಂಗೆ ಒಳಗೆ ಹೋದ ರಾಕ್ಷಸ ಅನ್ನೋ ಫೋಟೋ. ಸೊ ಅದನ್ನು ಮುಗಿಸ್ಕೊಂಡು ನಾವು ವಾಪಸ್ ಹೋಗುವಾಗ ಅದೇ ದೇವಸ್ಥಾನದ್ದು ರಥೋತ್ಸವ ಜಾತ್ರೆ ಅಂತಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವಸ್ಥಾನ. ದುರ್ಗಾದೇವಿ ದೇವಸ್ಥಾನ. ನಾವು ಹೋಗೋಷ್ಟೊತ್ತಿಗೆ ಇಷ್ಟು ಚೆನ್ನಾಗಿತ್ತು ವ್ಯೂ ಎಲ್ಲ, ಸ್ಕೈ ಎಲ್ಲ ಕಲರ್ ಚೇಂಜ್ ಆಗಿ ಎಷ್ಟು ಚೆನ್ನಾಗಿತ್ತು. ಡೈಲಿ ಆಲ್ಮೋಸ್ಟ್ ರಥೋತ್ಸವ ಇರ್ತಾಯಿತ್ತು ನಾವು ಹೊರಗೆ ಹೋಗಿ ಬರೋ ಅಷ್ಟೊತ್ತಿಗೆ. ಸೊ ಅವತ್ತು ಕೂಡ ಇತ್ತು, ಬಟ್ ನಾನು ಅದೇ ವೀಡಿಯೋ ಮಾಡಿಲ್ಲ. ನಾವು ಅಮ್ಮನ ಫೋನಲ್ಲಿ ಮಾಡಿದ್ದೆ, ಬಟ್ ಟೂ ಮಚ್ ಅದೇ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಮಾಡಿಲ್ಲ. ಆಮೇಲೆ ಇದು ಕನಕದಾಸರಿಗೆ ಸಪ್ರೇಟ್ ಒಂದು ಮಂದಿರ ದೇವಸ್ಥಾನ ಥರ ಮಾಡಿದ್ದಾರೆ. ಅಲ್ಲೆಲ್ಲ ಜನ ಮಲಗೂ ಇದ್ದರು, ಕರೆಕ್ಟಾಗಿ ಕಾಣಲ್ಲ, ಕ್ಲಾರಿಟಿ ಅಷ್ಟಿಲ್ಲ, ಬಟ್ ಅಲ್ಲಿ ಕನಕದಾಸರದ್ದು ವಿಗ್ರಹ ಇಟ್ಟಿದ್ದಾರೆ. ನೆಕ್ಸ್ಟ್ ಡೇ ಬೆಳಗ್ಗೆನೂ ಗೋದಾನ. ಅಲ್ಲಿ ಫಸ್ಟು ಅನಂತೇಶ್ವರ ದೇವಸ್ಥಾನ ಇದೆ, ಅಲ್ಲಿ ದರ್ಶನ ಮಾಡಿಬಿಟ್ಟು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೂ ದರ್ಶನ ಮಾಡಿ ಆಮೇಲಿಂದ ಕೃಷ್ಣ ಮಠಕ್ಕೆ ಹೋಗಬೇಕು. ಏನಕ್ಕೆ ಅಂದರೆ ಫಸ್ಟು ಅನಂತೇಶ್ವರ ಆಮೇಲೆ ಚಂದ್ರಮೌಳೇಶ್ವರ ಇದ್ದಿದ್ದಂಥ ದೇವಸ್ಥಾನ ಅಂದರೆ ಅದು ಮುಂಚೆಯಿಂದನೂ ಇದೆ. ಆಮೇಲೆ ಕೃಷ್ಣನ ದೇವಸ್ಥಾನನ ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದು, ಅದಕ್ಕೋಸ್ಕರ. ಇಲ್ಲಿ ಎಷ್ಟು ಚೆನ್ನಾಗಿರೋ ಫೋಟೋ, ಅಲ್ಲೇ ಚಿಕ್ಕ ಚಿಕ್ಕ ಡಾಲ್ಸು ಎಲ್ಲ ಸಿಗ್ತವೆ. ಆಮೇಲೆ ಇದಾದೆ ಅಷ್ಟಮಠಗಳು ಹೇಳಿದ್ನಲ್ಲ, ಸಂಜೆ ಮೇಲೆ ಮತ್ತೆ ಒಂದೊಂದಾದ್ಮೇಲೆ ಒಂದೊಂದಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಲೈಕ್ ಏನಿದೆ ಏನಿಲ್ಲ ಅಂತ ನೋಡೋಕ್ಕೆ ಹೋಗಿ ಬರ್ಬೋದು ಎಲ್ಲರೂ ಕೂಡ. ಅಂದರೆ ಅಲ್ಲಿದೆ ಅಂದಮೇಲೆ ಹೋಗಿ, ಆವಾಗ ಚೆನ್ನಾಗಿರುತ್ತೆ. ಅಲ್ಲಿ ಬೇರೆ ಬೇರೆ ದೇವರನ್ನ ಸ್ಥಾಪನೆ ಮಾಡಿರ್ತಾರೆ. ಅಲ್ಲಿ ಹಸು, ಇಲ್ಲೂ ಹಸು ಇತ್ತು, ಅದನ್ನು ನೋಡಿ ಮುದ್ದಾಡಿ. ಅಲ್ಲಿ ಎಲ್ಲ ಕಡೆ ಮಠಗಳು ಯಾವ್ಯಾವುದು ಅಷ್ಟಮಠ ಅದರದ್ದು ಹೆಸರೆಲ್ಲ ಹಾಕಿ ಫೋಟೋ ಸಮೇತ ತೆಗೆದಿದ್ದೀನಿ. ಸೊ ನೀವು ವಿಸಿಟ್ ಮಾಡಿ. ದೇವಸ್ಥಾನದ ಒಳಗೂ ಅಷ್ಟೊಂದು ಹಸು, ಹೊರಗಡೆನೂ ಹಸು, ಎಲ್ಲ ಕಡೆ ಹಸು ಹಸು ಹಸು. ಯಾಕಂದರೆ ಕೃಷ್ಣನ ಜೊತೆ ಯಾವಾಗಲೂ ಇರೋದು ಹಸು ಅಲ್ವಾ, ಅದಕ್ಕೆ. ಇದು ರಥೋತ್ಸವ ಮಾಡ್ತಾರಲ್ಲ ಅದರದ್ದು. ಆಮೇಲೆ ಅಲ್ಲಿ ರಾಯರ ಮಠ ಕೂಡ ಇತ್ತು, ಅಲ್ಲೂ ಹೋಗಿದ್ವಿ. ರಾತ್ರಿ ರಥೋತ್ಸವಕ್ಕೆ ಮುಂಚೆ ಪೂಜೆ ಇತ್ತು, ಅದೇನೋ ತೆಪ್ಪ ಪೂಜೆನೋ ಏನೋ, ನಾನು ಕರೆಕ್ಟಾಗಿ ಹೆಸರು ಇಲ್ಲ. ಸ್ವಾಮಿಗಳು ವಿಗ್ರಹ ಎಲ್ಲ ತಂದಿಟ್ಟು ಅವರು ಕೂಡ ಅಲ್ಲಿ ಕೂತ್ಕೊಂಡು ಅವರು ಎಲ್ಲ ರಥೋತ್ಸವ ಮುಗಿಸ್ಕೊಂಡು ನಾವು ಅಲ್ಲಿ ತನಕ ನೋಡಿದ್ವಿ. ಒಂಥರ ಚೆನ್ನಾಗಿತ್ತು. ಪಟಾಕಿ ಎಲ್ಲನೂ ಹೊಡೆದ್ರು, ತುಂಬ ಸೌಂಡ್ಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಫಸ್ಟ್ ಟೈಮ್ ಈ ಥರ ನೋಡಿದ್ದು, ಇದನ್ನು ನೋಡಿರಲಿಲ್ಲ ನಾನು. ಈವನ್ ಊರ ಹಬ್ಬ ಎಲ್ಲನೂ ನಾನು ಯಾವತ್ತೂ ನೋಡಿಲ್ಲ. ಸೊ ಇದೆಲ್ಲ ಒಂಥರ ಹೊಸದು, ಚೆನ್ನಾಗಿತ್ತು ನೋಡೋಕ್ಕಂತೂ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಅನಿಸ್ತು ಅಂದರೆ, ಟ್ರಾವೆಲಿಂಗು ಒಂದು ಪ್ಲೇಸಿಗೆ ಹೋಗಿ ಬಂದರೆ ಅದು ದೇವರಿರೋ ಜಾಗಗಳನ್ನ ನಮ್ಮಮ್ಮ ಕರ್ಕೊಂಡು ಹೋಗಿ ನನಗೆ ಹೆಂಗಾಗ್ಬಿಟ್ಟಿದೆ, ಅಲ್ಲಿ ಹೋಗಿ ಬಂದ್ರೇ ನೆಮ್ಮದಿ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಏನೋ ಇಟ್ಸ್ ಫೈನ್. ದೇವ್ರಿಗೆ ನನ್ನನ್ನು ನೋಡಬೇಕಂತ, ನಾನು ಅವ್ರ ಹತ್ರ ಇರಬೇಕಂತ ಅನ್ಸುತ್ತೆ ಅದಕ್ಕೆ. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿದ್ವಿ ರಥೋತ್ಸವ ಎಲ್ಲ. ಮತ್ತು ಇಷ್ಟೆಲ್ಲ ಆದ್ಮೇಲೆ ಹೋಗಿ ಮಲ್ಕೊಂಡು ನೆಕ್ಸ್ಟ್ ಡೇ ಒಂದು ರೌಂಡ್ ಎಲ್ಲ ದೇವ್ರನ್ನ ನೋಡಿ ಬೆಳಗ್ಗೆನೇ ಬೇಗ ಊಟ ಮಾಡಿಕೊಂಡು ಹೊರಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.